ಭರತಮುನಿಗಳು ನಿರಂತರವಾಗಿ ಭಗವದ್ಗೀತೆಯ ಮೂಲಕವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥ ಭರತಮುನಿಗಳು, ಅವರ ಸಂಪರ್ಕ ನಿಮಗೆ ಯಾವಾಗ ಆಗುತ್ತೋ, ಅವರ ಸ್ಪರ್ಶ ನಿಮಗೆ ಯಾವಾಗ ಆಗುತ್ತೋ ಆವಾಗ ನೀವು ನಿಮ್ಮ ಈ ವೃಕ್ಷ ಶರೀರವನ್ನು ಬಿಡ್ತೀರಾ, ನಿಮ್ಮ ಲೋಕಕ್ಕೆ ನೀವು ಹೋಗ್ತೀರಾ ಎಂಬುದಾಗಿ ಸತ್ಯತಪ ಎಂಬುದಾಗಿ ಒಬ್ಬರು ಋಷಿಗಳು ಅವರು ಶಾಪವನ್ನು ಕೊಟ್ಟಿರ್ತಾರೆ. ಅವರ ಶಾಪದ ಪ್ರಕಾರವಾಗಿ ಈ ರೀತಿಯಾಗಿ ಶಾಪ ವಿಮೋಚನೆ ಆಗ್ತಾ ಇದೆ ಹೊರತಾಗಿ ಅಷ್ಟು ಪುಣ್ಯಾತ್ಮರು ಭರತಮುನಿಗಳು ಮುಟ್ಟಿದ್ದ ಕೊಣಗಿದ್ದಲ್ಲ, ಮುಟ್ಟಿದ್ದಕ್ಕೆ ಒಳ್ಳೆ ದೇಹ ಬಂತು, ಕೆಟ್ಟ ದೇಹ ಹೋಯಿತು ಎಂಬುದಾಗಿ ಅನುಸಂಧಾನ ಮಾಡಿಕೊಳ್ಳಬೇಕು. ಭರತಮುನಿಗಳು ಕೇಳ್ತಾರೆ, ಆ ಕನ್ಯೆಯರು ಪ್ರತ್ಯಕ್ಷರಾಗಿ ಭರತಮುನಿಗಳು ನಮಸ್ಕಾರ ಮಾಡ್ತಾರೆ, ನಿಮ್ಮಿಂದ ನಮಗೆ ಮಹದುಪಕಾರವಾಯಿತು, ನಿಮ್ಮಿಂದ ನಮಗೆ ಈ ವೃಕ್ಷ ಶರೀರ ಹೋಗಿ ಉತ್ತಮವಾದ ಅಪ್ಸರಾ ಶರೀರ ಎಂಬುದು ಬಂತು ಅಂತ ಹೇಳಿದಾಗ, ಯಾರು ನೀವು, ಏನು ಎತ್ತ ಅಂತೆಲ್ಲ ಕೇಳಿದಾಗ ಅವರು ಹೇಳ್ತಾರೆ, ನಾವು ಅಪ್ಸರ ಸ್ತ್ರೀಯರು, ನಾವು ಇಂದ್ರನ ಮಾತಿನಂತೆ ಒಬ್ಬರು ಋಷಿಗಳಿಗೆ ತೊಂದರೆ ಕೊಡಲಿಕ್ಕೆ ಹೋಗಿ ಹೀಗೆ ಮರಗಳಾಗಿ ಹುಟ್ಟುಬಿಟ್ಟಿದ್ದೇವೆ. ಗೋದಾವರಿ ತೀರದಲ್ಲಿ ಸತ್ಯತಪ, ನೋಡಿ ಹೆಸರೇ ಸತ್ಯತಪ. ನಾವು ತಪಸ್ಸನ್ನು ಮಾಡ್ತೀವಿ, ಅನುಷ್ಠಾನವನ್ನು ಮಾಡ್ತೀವಿ, ಯಜ್ಞಯಾಗ ದಾನ ಧರ್ಮ ಮಾಡ್ತೇವೆ, ಸತ್ಯ ಇರೋದಿಲ್ಲ. ಹೇಳೋದು ಲೋಕೋಪಕಾರಕ್ಕೋಸ್ಕರ ಅಂತ, ಆದರೆ ಒಳಗಿರ್ತಕ್ಕಂಥದ್ದು ನನಗೆ ಕೀರ್ತಿ ಬರಲಿ, 4 ಜನ ನನ್ನನ್ನು ನೋಡಿ ಭಾರೀ ದೊಡ್ಡ ವ್ಯಕ್ತಿ ಅಂದ್ಕೊಳ್ಳಿ, ನನಗೆ ಓಟ್ ಹಾಕಲಿ, ಹೀಗೆಲ್ಲ ಏನೇನೋ ಅಪೇಕ್ಷೆಗಳಿರ್ತವೆ. ಆದರೆ ಅವ್ರದ್ದು ಹಾಗಲ್ಲ. ಅವರ ಅನುಷ್ಠಾನ ಒಂದೇ ಉದ್ದೇಶ, ಭಗವಂತನ ಅನುಗ್ರಹವನ್ನು ಪಡಿಬೇಕು, ನಾನು ಮಾಡುವಂಥ ಕ್ರಿಯೆಯಿಂದಾಗಿ ದೇವರು ಸುಪ್ರೀತನಾಗಬೇಕು. ಈ ಭಾವನೆಯನ್ನು ಇಟ್ಟುಕೊಂಡವರಾಗಿ ಸತ್ಯವಾದ ತಪಸ್ಸು. ತಪಸ್ಸು ಅಂದರೆ 2, ಒಂದು ತಪ ಸಂತಾಪೆ, ಮತ್ತೊಂದು ತಪ ಆಲೋಚನೆ ಅಂತ. ದೈಹಿಕವಾದ ಶ್ರಮ ಆಗತ್ತೆ, ಉಪವಾಸ ಮಾಡಿದಾಗ ಸುಸ್ತಾಗತ್ತೆ. ಆಹಾರದ ನಿಯಮಗಳು, ಇಂಥ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡೋದು, ಈ ಹೊತ್ತಿನಲ್ಲಿ ಮಾತ್ರ ಸ್ವೀಕಾರ ಮಾಡೋದು, ಈ ರೀತಿಯಾಗಿ ಬೇಯಿಸಿದ್ದನ್ನು ಮಾತ್ರ ಸ್ವೀಕಾರ ಮಾಡೋದು, ಇದೆಲ್ಲ ಒಂದು ಅನುಷ್ಠಾನವನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಅಂತಹ ಮುನಿಗಳ ಹೆಸರು ಸತ್ಯತಪರು ಎಂಬುದಾಗಿ ಗೋದಾವರಿ ತೀರದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಹಾಗೆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅವರ ತಪಸ್ಸು ದಿನದಿಂದ ದಿನಕ್ಕೆ ಉಗ್ರವಾಗ್ತಾ ಹೋಗುತ್ತೆ. ಕಡು ಬೇಸಿಗೆಯಲ್ಲಿ ಸುತ್ತಾ ಬೆಂಕಿ ಹಾಕ್ಕೊಂಡು ಬೆಂಕಿಯ ಮಧ್ಯದಲ್ಲಿ ತಪಸ್ಸು ಮಾಡೋದು, ಮೇಲೆ ಸುತ್ತ ಬೆಂಕಿ, ಮೇಲೆ ಸೂರ್ಯ, ಹಾಗೆ ಧಗಧಗಿಸುವ ವಾತಾವರಣದಲ್ಲಿ ನಿಂತು ತಪಸ್ಸು ಮಾಡ್ತಕ್ಕಂಥದ್ದು. ಚಳಿಗಾಲದಲ್ಲಿ ನೀರಿನ ಒಳಗೆ ನಿಂತು ತಪಸ್ಸನ್ನು ಮಾಡ್ತಕ್ಕಂಥದ್ದು, ಮಳೆಗಾಲದಲ್ಲಿ ನಿರಂತರವಾಗಿ ಮಳೆಯಲ್ಲಿ ಒದ್ದೆ ಆಗಿಕೊಂಡು ತಪಸ್ಸನ್ನು ಮಾಡ್ತಕ್ಕಂಥದ್ದು. ಹೀಗೆ ಅತಿ ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆಹಾರವನ್ನು ತಿನ್ನೋದು ಬಿಟ್ಬಿಡೋದು, ಬರೀ ಪ್ರಾಣಾಯಾಮ. ಅಪರೇ ನಿಯತಾಹಾರಾ ಪ್ರಾಣಾಯಾಮ ಪರಾಯಣ ಅಂತಾನೆ ಕೃಷ್ಣ ಪರಮಾತ್ಮ. ಹಾಗೆ ಗಾಳಿಯನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ತಪಸ್ಸನ್ನು ಮಾಡ್ತಕ್ಕಂಥದ್ದು. ರೇಚಕ, ಪೂರಕ, ಕುಂಭಕ. ರೇಚಕ ಉಸಿರನ್ನು ಬಿಡೋದು, ಪೂರಕ ಉಸಿರನ್ನು ಎಳ್ಕೊಳ್ಳೋದು, ಕುಂಭಕ ಉಸಿರು ಬಿಡೋದೂ ಇಲ್ಲ, ಉಸಿರು ಎಳ್ಕೊಳ್ಳೋದು ಇಲ್ಲ, ಕುಂಭಕದಲ್ಲಿದ್ದು ಬಿಡೋದು. ಎಷ್ಟೋ ದಿನಗಟ್ಟಲೆ, ನಮಗೆ 2 ನಿಮಿಷ ಸಂಧ್ಯಾವಂದನೆಯಲ್ಲಿ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ, ಆ ದಶ ಪ್ರಣವಗಳನ್ನು ಹೇಳುವ ಸಂದರ್ಭದಲ್ಲೂ ಕೂಡ ಆ ಕುಂಭಕದಲ್ಲಿರಲಿಕ್ಕಾಗೋದಿಲ್ಲ. ಉಸಿರನ್ನು ಯಾವುದೇ ರಂಧ್ರಗಳಿಂದ ಹೊರಗೆ ಬಿಡದೆ ಅಥವಾ ಉಸಿರನ್ನು ಯಾವುದೇ ರಂಧ್ರಗಳಿಂದ ಹೊರಗಡೆ ಎಳೆದುಕೊಳ್ಳದೆ ಇರಲಿಕ್ಕೆ ಕಷ್ಟ ಆಗೋದಿಲ್ಲ. ಆದರೆ ಈ ಸತ್ಯತಪರು ದಿನಗಟ್ಟಲೆ ಅಲ್ಲ, ತಿಂಗಳುಗಟ್ಟಲೆಗಳ ಕಾಲ ಹೀಗೆ ಪ್ರಾಣಾಯಾಮದಲ್ಲಿ ಕುಂಭಕ ಸ್ಥಿತಿಯಲ್ಲಿ ಇದ್ದು ಬಿಡ್ತಿದ್ರು. ನಾವಿದನ್ನು ಪ್ರಾಣಿಗಳಲ್ಲೂ ಕಾಣಬಹುದು. ಈ ಹಿಮಾಲಯ ಅತೀ ಹಿಮಪಾತವಾಗುವಂಥ ಪ್ರದೇಶದಲ್ಲಿ ಮೀನುಗಳು, ಹಿಮಕರಡಿಗಳು ಮೊದಲಾದ ಪ್ರಾಣಿಗಳಿರ್ತವೆ. ಅವುಗಳು ಆ ಹಿಮಪಾತಕ್ಕೆ ಸಿಕ್ಕಾಕೊಳ್ತಾವೆ. ಮನುಷ್ಯರು ಹಿಮಪಾತಕ್ಕೆ ಸಿಕ್ಕಿದರೆ ಸತ್ತು ಹೋಗ್ತಾರೆ ಉಸಿರುಗಟ್ಟಿ. ಆದರೆ ಅವುಗಳು ಸಾಯೋದಿಲ್ಲ. ಅವರು ಉಸಿರುಗಟ್ಟಿಕೊಂಡು ಅಲ್ಲೇ 3-4 ತಿಂಗಳು ಇರ್ತಾವೆ ಆ ಹಿಮಕರಡಿ ಮೊದಲಾದವುಗಳು. ಯಾವಾಗ ಸೂರ್ಯನ ಪ್ರಖರವಾದ ಬಿಸಿಲು ಬಂದು ಹಿಮ ಕರಗಿ ನೀರಾಗಿ ಹರಿಯತ್ತೋ ಆಗ ಅವು ಕುಂಭಕ ಸ್ಥಿತಿಯಿಂದ ಹೊರಬಂದು ಮತ್ತೆ ತಮ್ಮ ಜೀವನವನ್ನು ಯಥಾಸ್ಥಿತಿಗೆ ತಂದುಕೊಂಡು ಜೀವನವನ್ನು ನಡೆಸ್ತಾರೆ. ಆ ರೀತಿಯಲ್ಲಿ ಸತ್ಯತಪರು ಅತಿ ಕಠಿಣವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಇಂದ್ರನಿಗೆ ಭಯ ಶುರುವಾಗತ್ತೆ. ಈ ಸತ್ಯತಪಸ್ಸರು ಇಷ್ಟು ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಇವರ ಉಗ್ರ ತಪಸ್ಸನ್ನು ಮೆಚ್ಚಿ ಭಗವಂತ ಪ್ರಸನ್ನನಾಗಿ ಎಲ್ಲಿ ಸ್ವರ್ಗಾಧಿಪತ್ಯವನ್ನೇ ಕೊಟ್ಟು ಬಿಡ್ತಾನೋ ಏನೋ. ಯಾಕಂದರೆ ಸ್ವರ್ಗಾಧಿಪತ್ಯ ಕೊಟ್ಟ ಅಂತಾದರೆ ತನ್ನ ಸ್ಥಾನ ಹೋಯಿತು, ತನ್ನ ಸೀಟಿಲ್ಲ ಅಂತಾಗತ್ತೆ. ಯಾವಾಗ ತನ್ನ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಅಂತ ಗೊತ್ತಾಗುತ್ತೋ ಇಂದ್ರನಿಗೆ, ಅವನು 2 ಅಪ್ಸರಾ ಸ್ತ್ರೀಯರನ್ನು ಕರೆಸ್ತಾನೆ.
ಅಪ್ಸರಾ ಸ್ತ್ರೀಯರನ್ನು ಕರೆಸಿ ಅವರ ತಪೋಭಂಗವನ್ನು ಮಾಡಿ ಅಂತ ಕಳಿಸ್ಕೊಡ್ತಾರೆ. ತಪೋಭಂಗ ಮಾಡುವುದು ನಮ್ಮಂಥವರ ತಪೋಭಂಗ ಮಾಡೋದು ಬಹಳ ಸುಲಭ. ಆದರೆ ಸತ್ಯತಪರು ಕಠಿಣವಾದ ತಪಸ್ಸು. ಯಾರು ಬೇಕಾದರೂ ಬರಲಿ, ಎಂತಹ ಅಪ್ಸರ ಸ್ತ್ರೀಯರು ಬೇಕಾದರೂ ಬರಲಿ, ಯಾವುದೇ ರೀತಿಯಾಗಿರ್ತಕ್ಕಂತಹ ಆಂಗಿಕ ಹಾವಭಾವಗಳಿಂದಾಗಿ, ಮಧುರವಾದ ಗಾಯನದಿಂದಾಗಿ, ಅವರ ಸುಖಸ್ಪರ್ಶದ ಮೂಲಕವಾಗಿ ಏನು ಮಾಡಿದ್ರೂ ಕೂಡ ತಪಸ್ಸಿಂದಾಗಿ ಅವರು ಹೊರಬರಲೇ ಇಲ್ಲ. ತಪಸ್ಸಲ್ಲೇ ಇರ್ತಾರೆ. ತಪಸ್ಸನ್ನು ಮುಗಿಸಿ ಕಣ್ಣು ಬಿಡ್ತಾರೆ. ತನ್ನ ತಪಸ್ಸಿಗೆ ತೀವ್ರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದು ನನ್ನ ತಪಸ್ಸಿಗೆ ತೊಂದರೆ ಕೊಟ್ಟರು ಅಂತ ಅವರು ಶಾಪ ಕೊಟ್ಟಿದ್ದಲ್ಲ. ನಾನು ಭಗವಂತನ ಅನುಸಂಧಾನವನ್ನು ಮಾಡ್ತಾ ಇದ್ದೇನೆ, ಭಗವತ್ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಭಗವತ್ ಪೂಜೆಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ಎಂಬ ಕಾರಣದಿಂದಾಗಿ ಶಾಪ ಕೊಟ್ಟು ಬಿಡ್ತಾರೆ. ನೀವು ಮರಗಳಾಗಿ ಹುಟ್ಟಿ. ಯಾಕಂದರೆ ತಪಸ್ಸಿನ ಮಹಿಮೆ ಮನುಷ್ಯರಾದರೆ ಗೊತ್ತಿರುತ್ತೆ. ನೀವು ಮನುಷ್ಯರಲ್ಲ, ದೇವತೆಗಳೂ ಅಲ್ಲ. ನೀವು ಮರದಂತೆ ಜಡವಸ್ತುಗಳು. ಅವುಗಳಿಗೆ ತಪಸ್ಸು ಗೊತ್ತಿಲ್ಲ, ಜ್ಞಾನವೂ ಗೊತ್ತಿಲ್ಲ. ಆದ್ದರಿಂದಾಗಿ ಈ ದೇಹ ಯಾಕೆ ಬೇಕು ನಿಮಗೆ, ಮರಗಳಾಗಿಬಿಡಿ ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಸತ್ಯ ತಪರ ಸತ್ಯವಾಕ್ಯದಿಂದಾಗಿ ಅವರಿಬ್ಬರೂ ಕೂಡ ಮರ ಆಗಿಬಿಡ್ತಾರೆ. ಅವರು ಕಾಡಿ ಬೇಡಿ ಪ್ರಾರ್ಥನೆ ಮಾಡ್ತಾರೆ. ತಪ್ಪಾಯಿತು, ಇದು ನಮ್ಮದೇನೂ ಅಪರಾಧ ಇಲ್ಲ, ನಮ್ಮ ಒಡೆಯ ಇಂದ್ರ ಅವನು ಹೇಳಿ ಕಳಿಸಿದ್ದಾನೆ, ನಾವಿಲ್ಲಿ ಬಂದಿದ್ದೇವೆ ಅಷ್ಟೇ. ಆದ್ದರಿಂದಾಗಿ ದಯವಿಟ್ಟು ನಮಗೆ ಶಾಪ ವಿಮೋಚನೆಯ ಮಾರ್ಗವನ್ನು ತೋರಿಸ್ಕೊಳ್ಬೇಕು. ನೀವು ಶಾಪ ಕೊಟ್ಟಿದ್ದೀರಾ, ನಾವು ಸ್ವೀಕಾರ ಮಾಡಲೇಬೇಕು, ಸ್ವೀಕಾರ ಮಾಡ್ತೇವೆ. ಆದರೆ ಎಷ್ಟು ವರ್ಷ ಅಂತ ಮರ ಆಗಿ ಬದುಕೋದು, ಮರ ಸಾಯಲೇಬೇಕು, ನಮಗೊಂದು ಒಳ್ಳೆಯ ಶರೀರ ಬರಲೇಬೇಕು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನೀವೇನು ಗಾಬರಿಯಾಗಬೇಡಿ. ಒಬ್ಬರು ಭರತ ಮುನಿಗಳು ಅಂತಿದ್ದಾರೆ, ಗೀತಾಪಾರಾಯಣವನ್ನು ಮಾಡಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅವರ ಸ್ಪರ್ಶ ನಿಮಗೆ ಯಾವಾಗ ಆಗುತ್ತೋ ಆವಾಗ ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ವೃಕ್ಷದ ಶರೀರ ದೂರವಾಗತ್ತೆ, ಒಳ್ಳೆಯ ಶರೀರವನ್ನು ನೀವು ಪಡಿತೀರ ಎಂಬುದಾಗಿ ಹೇಳಿದಾಗ ಸಂತೋಷವಾಗತ್ತವರಿಬ್ಬರಿಗೆ ಎಂಬುದಾಗಿ ಅವರು ಇಬ್ಬರು ಕನ್ನಿಕೆಯರು ತಮ್ಮ ವೃತ್ತಾಂತವನ್ನು ಆ ಭರತ ಮುನಿಗಳ ಮುಂದೆ ನಿವೇದನೆಯನ್ನು ಮಾಡಿಕೊಳ್ತಾರೆ. ಆಗ ಎಲ್ಲರಿಗೂ ಗೊತ್ತಾಗತ್ತೆ, ಋಷಿ ಮುಟ್ಟಿದ್ದಕ್ಕೆ ಗಿಡ ಸತ್ತದ್ದಲ್ಲ, ಋಷಿ ಮುಟ್ಟಿದ್ದಕ್ಕೆ ಆ ಗಿಡವಾಗಿ ಇರತಕ್ಕಂಥ ಇಬ್ಬರು ಕನ್ನಿಕೆಯರು, ಅಪ್ಸರಾ ಸ್ತ್ರೀಯರು, ದೇವಲೋಕದ ಕನ್ನಿಕೆಯರು, ಅವರ ಬಂಧನ ಬಿಡುಗಡೆಯಾಗಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಕ್ತು ಎಂಬತಕ್ಕಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು. ಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಮಾತು, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ವಸ್ತು ಯಾವುದು ಅಂತ ಕೇಳಿದ್ರೆ ಜ್ಞಾನ. ಅದರಷ್ಟು ಪರಮ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಋಷಿಗಳು, ಸತ್ಯತಪರು, ಜ್ಞಾನಿಗಳು, ಅಂತಹ ಜ್ಞಾನಿಗಳಿಗೆ ತೊಂದರೆ ಕೊಡಲಿಕ್ಕೆ ಹೋದರೆ ಪರಮ ಪವಿತ್ರರು. ಜ್ಞಾನಿ ಪ್ರಿಯತಮೋ ಅಥೋಮೇ ಅಂತಾನೆ ಭಗವಂತ. ನನಗೆ ಅತ್ಯಂತ ಪವಿತ್ರವಾದದ್ದು ಜ್ಞಾನ. ಆ ಜ್ಞಾನವನ್ನು ಹೊಂದಿರತಕ್ಕಂಥ ಜ್ಞಾನಿಗಳು ನನಗೆ ಅತ್ಯಂತ ಇಷ್ಟ. ಅಂತಹ ಜ್ಞಾನಿಗಳಿಗೆ ತೊಂದರೆ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಬಿಡಲಿಕ್ಕಾಗತ್ತಾ? ಅದಕ್ಕೋಸ್ಕರವಾಗಿ ಆ ಇಬ್ಬರು ಅಪ್ಸರಾ ಸ್ತ್ರೀಯರು ಮರಗಿಡವಾಗಿ ಹುಟ್ಟಿರತಕ್ಕಂಥದ್ದು. ಆದ್ದರಿಂದಾಗಿ ನಾವು ಇಲ್ಲಿ ಅರ್ಥೈಸಿಕೊಳ್ಬೇಕು, ಯಾರೂ ಕೂಡ ಜ್ಞಾನಿಗಳ ಬಗ್ಗೆ ವಿಪರೀತವಾದ ಆಲೋಚನೆಯನ್ನು ಮಾಡೋದು, ಅವರ ಬಗ್ಗೆ ಗೊತ್ತಿಲ್ಲದೆ ನಾವು ಮಾತಾಡ್ತಕ್ಕಂಥದ್ದು, ಅವರನ್ನು ನಿಂದನೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗೆಲ್ಲ ಮಾಡಬಾರ್ದು. ಇವತ್ತು ಜಗತ್ತಿನಲ್ಲಿ ನಡೀತಾ ಇರೋದೇ ಅದು. ಜ್ಞಾನಿಗಳನ್ನು ಕಂಡ್ರೆ ಆಗೋದಿಲ್ಲ, ಜ್ಞಾನಿಗಳಲ್ಲಿ ಮಾತ್ಸರ್ಯ, ಅವರನ್ನು ನಿಂದನೆ ಮಾಡುವುದು, ಹೀಗೆಲ್ಲ ನಡೀತಾ ಇದೆ. ಆದರೆ ಈ ಇಬ್ಬರು ಅಪ್ಸರಾ ಸ್ತ್ರೀಯರನ್ನು ನೋಡಿ, ದೇವಲೋಕದ ಕನ್ನಿಕೆಯರು, ಎಲ್ಲಿರಬೇಕಾದವರು ಭೂಮಿಯಲ್ಲಿ ಬಂದು ಮರವಾಗಿ ಹುಟ್ಟಿದ್ದಾರೆ. ಹೀಗೆಲ್ಲ ಆಗಬೇಕಾಗತ್ತೆ. ಹಾಗಾಗಬಾರ್ದು ಅಂತ ಆದರೆ ನಾವು ಆ ಭಗವಂತನಿಗೆ ಅತೀ ಪ್ರೀತಿಪಾತ್ರರಾಗಿರ್ತಕ್ಕಂಥ ಜ್ಞಾನಿಗಳ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪರಾಧವನ್ನು ಮಾಡಬಾರದು ಎಂಬ ಸಂದೇಶವನ್ನು ನಾವು ನಮ್ಮ ತಲೆಗೆ ತುಂಬಿಸಿಕೊಳ್ಳಬೇಕು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜನ. ಆ ಜ್ಞಾನಾಗ್ನಿ, ಜ್ಞಾನವೆಂಬ ಅಗ್ನಿಯನ್ನು ಯಾರು ತನ್ನಲ್ಲಿಟ್ಕೊಂಡಿರ್ತಾರೋ ಅವರು ತಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ತಾರೆ. ಮನುಷ್ಯನಲ್ಲಿ 3 ಇರುತ್ತೆ: ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ. ಈ ದೇಹ ಬಂದಿದೆ ಅಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೋಸ್ಕರವಾಗೇ ದೇಹ ಬಂದಿರತಕ್ಕಂಥದ್ದು. ಹಾಗಾಗಿ ಪ್ರಾರಬ್ಧ ಕರ್ಮವನ್ನಂತೂ ಅನುಭವಿಸಬೇಕು. ಇನ್ನೆರಡಿದೆ, ಸಂಚಿತ ಮತ್ತು ಆಗಾಮಿ. ಸಂಚಿತ ಎಷ್ಟೋ ಸ್ಟಾಕು, ಇನ್ನೂ ನಮಗೆ 10 ಜನ್ಮಗಳನ್ನು ತಂದುಕೊಡಲಿಕ್ಕೆ ಬೇಕಾದ ಸ್ಟಾಕ್ ಇದೆ. ಆ ಸ್ಟಾಕನ್ನು ಕಳ್ಕೊಳ್ಬಹುದು. ಹೇಗೆ ಕಳೆದುಕೊಳ್ಳಬಹುದು ಅಂತ ಹೇಳಿದ್ರೆ, ಹೀಗೆ ಭಗವಂತನ ಸೇವೆಯನ್ನು ಮಾಡುವ ಮೂಲಕವಾಗಿ, ಭಗವಂತನ ಜ್ಞಾನ ಸಂಪಾದನೆ ಮಾಡುವ ಮೂಲಕವಾಗಿ ರಾಮ, ಕೃಷ್ಣ, ವೇದವ್ಯಾಸ, ಪರಶುರಾಮ
ಪರಮಾತ್ಮನ ಸಾವಿರಾರು ಅವತಾರಗಳು, ಅದರಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ತಿಳಿದುಕೊಳ್ಳುವ ಮೂಲಕವಾಗಿ ನಮ್ಮ ಸಂಚಿತ ಕರ್ಮಗಳೆಲ್ಲವೂ ಕೂಡ ನಾಶವಾಗತ್ತೆ. ನಾವು ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ, ಆದ್ದರಿಂದಾಗಿ ಆಗಾಮಿ ಕರ್ಮಗಳು ಹುಟ್ಟೋದೇ ಇಲ್ಲ. ಹೀಗೆ ಮನುಷ್ಯನ ಆಗಾಮಿ ಕರ್ಮಗಳು ಹುಟ್ಟೋದಿಲ್ಲ, ಸಂಚಿತ ಕರ್ಮ ನಾಶವಾಗತ್ತೆ. ಪ್ರಾರಬ್ಧ ಕರ್ಮಗಳು ಕೂಡ ಆ ಒಳ್ಳೆಯ ಮಾರ್ಗದಲ್ಲಿ ಇರುವ ಮೂಲಕವಾಗಿ ಕಡಿಮೆ 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 ಆಗ್ತಾ ಹೋಗುತ್ತೆ. ತನ್ಮೂಲಕವಾಗಿ ಮುಕ್ತಿಯನ್ನು ಪಡಿಬೇಕು ಅಂತಾದರೆ ಸಾತ್ವಿಕರಾಗಿರಬೇಕು ಎಂಬ ವಿಚಾರವನ್ನು ನಾವೀ ಕಥೆಯ ಮೂಲಕವಾಗಿ ತಿಳಿದುಕೊಳ್ಬೋದಾಗಿದೆ. ಕೃಷ್ಣ ಹೇಳ್ತಕ್ಕಂಥ ಮತ್ತೊಂದು ಮಾತು, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಮಧ್ಯತೆ. ಭಗವಂತ ರಾಮನಾಗಿ ಅನೇಕ ಕೆಲಸ ಮಾಡಿದ್ದಾನೆ, ಕೃಷ್ಣನಾಗಿ ಅನೇಕ ಕೆಲಸ ಮಾಡಿದ್ದಾನೆ, ಪರಶುರಾಮನಾಗಿ ಅನೇಕ ಕೆಲಸ ಮಾಡಿದ್ದಾನೆ. ಅಷ್ಟ್ಯಾಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗೆಲ್ಲ ಧರ್ಮಕ್ಕೆ ಹಾನಿಯಾಗುತ್ತೋ ಆಗ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ದೇವರು ಅವತಾರ ಮಾಡ್ತಾನೇ ಇರ್ತಾನೆ, ಅನೇಕ ಕಾರ್ಯಗಳನ್ನು ಮಾಡ್ತಾನೇ ಇರ್ತಾನೆ. ಆದರೆ ಭಗವಂತನ ಕಾರ್ಯಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಲೇಪ ಇಲ್ಲ. ನೋಡಿ, ಅಪ್ಸರಾ ಸ್ತ್ರೀಯರು ಇಂದ್ರನ ಮಾತಿನಂತೆ ಬರ್ತಾರೆ, ಬಂದು ಋಷಿಗಳಿಗೆ ತೊಂದರೆ ಕೊಡ್ತಾರೆ, ಅವರ ಕರ್ಮದಿಂದಾಗಿ ಮರವಾಗಿ ಹುಟ್ಟುತ್ತಾರೆ. ಹಾಗೆ ರಾಮಕೃಷ್ಣ ರೂಪದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳಿಂದಾಗಿ ಅವರಿಗೂ ಕರ್ಮಲೇಪ ಇದೆಯಾ ಅಂತ ಕೇಳಿದ್ರೆ ದೇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮಲೇಪ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಾವೂ ಕೂಡ ನಮ್ಮೆಲ್ಲ ಕಾರ್ಯಗಳನ್ನು ಇದು ದೇವತಾರಾಧನೆ, ಇದು ಭಗವಂತನ ಆರಾಧನೆ ಎಂಬ ಭಾವನೆಯಿಂದ, ಭಗವಂತನ ಪ್ರೇರಣೆಯಿಂದ ಮಾಡ್ತಿದ್ದೇನೆ, ಭಗವಂತ ಪ್ರೀತನಾಗಲಿ ಎಂಬ ಭಾವನೆಯಿಂದ ಮಾಡ್ತಿದ್ದೇನೆ, ಇಷ್ಟು ಅನುಸಂಧಾನ ಇದ್ದರೆ ಸಾಕು, ನಮಗೂ ಕೂಡ ಯಾವುದೇ ಕರ್ಮಲೇಪ ಇಲ್ಲ ಅನ್ನೋದನ್ನು ನಾವು ಭರತ ಮುನಿಗಳ ದೃಷ್ಟಾಂತದ ಮೂಲಕವಾಗಿ ತಿಳಿದುಕೊಳ್ಳಬಹುದಾಗಿದೆ. ಸತ್ಯತಪರು ಅವರು ಶಾಪ ಕೊಡ್ತಾರೆ ಅಪ್ಸರಾ ಸ್ತ್ರೀಯರಿಗೆ, ಅವರಿಗೆ ಅದನ್ನೇನೂ ತೊಂದರೆಯಾಗಿಲ್ಲ. ಯಾಕಂದರೆ ಅವರು ಅದನ್ನೂ ಭಗವಂತನ ಆರಾಧನೆ ಎಂಬ ಭಾವನೆಯಿಂದಾಗಿ ಮಾಡಿರ್ತಾರೆ. ಹೀಗೆ ನಾವು ಕೂಡ ನಮ್ಮ ಕಾರ್ಯಗಳನ್ನು ಭಗವತ್ ಪೂಜೆ ಎಂಬ ಭಾವನೆಯಿಂದಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಎಂಬ ವಿಚಾರವನ್ನು ತಿಳಿದುಕೊಳ್ಳಬೇಕು. ನಮ್ಮ ಜೀವನ ಹೇಗಿರಬೇಕು ಅಂತ ಕೇಳಿದರೆ ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ಯದೃಚ್ಛಾ ಲಾಭ ಸಂತುಷ್ಟ, ಆಕಸ್ಮಿಕವಾಗಿ ಏನು ಪ್ರಾಪ್ತವಾಗುತ್ತೋ ಅದರಲ್ಲಿ ಸಂತೃಪ್ತಿ ಇರಬೇಕು. ಭಗವಂತ ನಮಗೆ ಕೊಡ್ತಾನೆ. ಯದೃಚ್ಛಾ ಶಬ್ದಕ್ಕೆ ಭಗವಂತನ ಇಚ್ಛೆ ಅಂತ ಅರ್ಥ. ಭಗವಂತ ಅವನು ಇಚ್ಛೆ ಪಟ್ಟು ಏನನ್ನು ಕೊಡ್ತಾನೋ ಅದನ್ನು ನಾವು ಅನುಭವಿಸ್ಬೇಕು. ನೋಡಿ, ಅಪ್ಸರಾ ಸ್ತ್ರೀಯರು ಇಂದ್ರನ ಮಾತಿನಂತೆ ನಡೆದುಕೊಂಡ್ರು, ಅವರು ತಪ್ಪೇನಿಲ್ಲ. ತಮ್ಮ ಒಡೆಯ ಇಂದ್ರ ಅವನು ಹೇಳಿದ ಕೇಳಲೇಬೇಕು, ಇಲ್ಲ ಅಂದರೆ ಮತ್ತೆ ತೊಂದರೆ ಆಗತ್ತೆ. ಅವರಿಗೇನಾಯಿತು, ಮರದ ಶರೀರ ಬಂದುಬಿಡ್ತು. ಇಂದ್ರನಿಗೂ ನಿಂದನೆ ಮಾಡಿಲ್ಲ, ಶಾಪ ಕೊಟ್ಟಂಥ ಸತ್ಯತಪ ಮುನಿಗಳು ಅವರನ್ನೂ ನಿಂದನೆ ಮಾಡಿಲ್ಲ, ಅಥವಾ ದೇವರು ಹೀಗೆ ಯಾಕೆ ಮಾಡ್ತಂತ ಭಗವಂತನೂ ನಿಂದನೆ ಮಾಡಿಲ್ಲ. ಬಂದದ್ದನ್ನೆಲ್ಲ ಅನುಭವಿಸಿದ್ರು. ಎದುರುಚ್ಛ, ಇದು ಭಗವಂತನ ಇಚ್ಛೆ. ನಾವು ಮರವಾಗಿ ಹುಟ್ಟಬೇಕು, ಮರವಾಗಿ 4 ಜನಕ್ಕೆ ನೆರಳು ಕೊಡಬೇಕು, 4 ಜನಕ್ಕೆ ಹಣ್ಣನ್ನು ಕೊಡಬೇಕು, ಅದು ದೇವರ ಇಚ್ಛೆ ಅಂತ ಹೇಳಿ ಮರದ ಶರೀರದಲ್ಲೇ ಜೀವನವನ್ನು ನಡೆಸಿದ್ರು. ಆ ಋಷಿಮುನಿಗಳಿಂದಾಗಿ ಮುಕ್ತಿಯನ್ನು ಪಡೆದರು. ಹೀಗೆ ಭಗವಂತ ಹೇಳ್ತಕ್ಕಂಥ ಮಾತು ಯದೃಚ್ಛಾಲಾಭ ಸಂತುಷ್ಟ. ದೇವರು ನಮ್ಮನ್ನಿವತ್ತು ಜ್ಞಾನಿಗಳನ್ನಾಗಿ ಮಾಡಿರಬಹುದು, ನಮ್ಮನ್ನಿವತ್ತು ಯಾವುದೋ ದೊಡ್ಡ ಉದ್ಯೋಗದಲ್ಲಿಟ್ಟಿರ್ಬೋದು, ಯಾವುದೋ ದೊಡ್ಡ ಸ್ಥಾನಮಾನ ಕೊಟ್ಟಿರಬಹುದು, ಅಥವಾ ಏನೂ ಇಲ್ಲದೆ ಇಟ್ಟಿರಬಹುದು. ದೇವರು ನಮ್ಮನ್ನು ಏನನ್ನಾಗಿ ಇಟ್ಟಿದ್ದಾನೋ ಅದರಲ್ಲಿ ನಾವು ತೃಪ್ತಿಯನ್ನು ಪಡೆದುಕೊಂಡು ಎಲ್ಲವೂ ಭಗವಂತನ ಪೂಜೆ ಎಂಬ ಭಾವನೆಯಿಂದಾಗಿ ನಮ್ಮ ದೈನಂದಿನ ಜೀವನವನ್ನು ನಡೆಸಬೇಕು. ತನ್ಮೂಲಕವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬ ವಿಚಾರವನ್ನು ಈ 4ನೇ ಅಧ್ಯಾಯದ ಪದ್ಮಪುರಾಣದ ಮಾತು. ಪಾರ್ವತೀದೇವಿಗೆ ರುದ್ರದೇವರು ಹೇಳತಕ್ಕಂಥ ಮಾತಿನ ಮೂಲಕವಾಗಿ ಆ ಋಷಿಗಳು, ಭರತ ಮುನಿಗಳು, ಸತ್ಯತಪ ಎಂಬ ಮುನಿಗಳು ಮತ್ತು 2 ಅಪ್ಸರಾ ಸ್ತ್ರೀಯರು, ಇವರೆಲ್ಲರ ಒಂದು ಸಂಭಾಷಣೆ, ಅವರಿಗೆ ಆಗಿರತಕ್ಕಂಥ ಅವಸ್ಥೆಗಳು, ಇದನ್ನೆಲ್ಲವನ್ನು ಕೂಡ ನಾವು ಅನುಸಂಧಾನ ಮಾಡಿಕೊಳ್ಳುವ ಮೂಲಕವಾಗಿ ತಿಳಿಯಬಹುದಾಗಿದೆ. ತನ್ಮೂಲಕವಾಗಿ ಅರ್ಥಾನುಸಂಧಾನ ಮಾಡಿಕೊಳ್ಳಬಹುದಾಗಿದೆ. ಆದ್ದರಿಂದಾಗಿ ನಾವು ಕೂಡ ಭಗವದ್ಗೀತೆಯನ್ನು 4 ಅಧ್ಯಾಯವನ್ನು ಓದುವುದರಿಂದಾಗಿ ಎಷ್ಟೆಲ್ಲ ಅನರ್ಥಗಳನ್ನು ಕಳೆದುಕೊಳ್ಳಬಹುದು, ಏನೆಲ್ಲ ಪುಣ್ಯವನ್ನು ಸಂಪಾದನೆ ಮಾಡಬಹುದು ಎಂಬುದನ್ನು ಕಂಡಿದ್ದೇವೆ. ಆ ಭಗವದ್ಗೀತೆ ಅಂದರೆ ಅದು ಭಗವಂತನ ಒಂದು ಶರೀರ. ಅಂತಹ ಭಗವದ್ರೂಪಿಯಾಗಿರ್ತಕ್ಕಂತಹ ಭಗವದ್ಗೀತೆಯ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.